ಮಂಡ್ಯದ ವಿಶ್ವೇಶ್ವರಯ್ಯ ನಾಲೆಗೆ ಮತ್ತೊಂದು ಕಾರು ಮಗುಚಿ ಬಿದ್ದಿದೆ. ಇದರಿಂದಾಗಿ ಎರಡು ಜೀವಗಳು, ಒಂದು ನಾಪತ್ತೆಯಾಗಿರ್ತಕ್ಕಂಥದ್ದು ಇನ್ನೂ ಪತ್ತೆನೇ ಆಗಿಲ್ಲ, ಮತ್ತೊಂದು ಕಡೆ ಒಬ್ಬನನ್ನು ರಕ್ಷಣೆ ಮಾಡಲಾಗಿದೆ ಅಂತಕ್ಕಂಥ ಮಾಹಿತಿ ಕೂಡ ಬರ್ತಾ ಇದೆ. ಪದೇ ಪದೇ ಕನಕನಮರಡಿ ದುರಂತ ಆಯಿತು, ಬಸ್ ದುರಂತ ಆಯಿತು, ಅದಾದ ನಂತರ ಎರಡು ಕಾರುಗಳು ಬಿದ್ದಿದ್ವು. ಇವತ್ತು ಮತ್ತೊಂದು ದುರಂತ. ತಡೆಗೋಡೆಯನ್ನು ಕಟ್ಟುವ ರಾಜಕೀಯ ಇಚ್ಛಾಶಕ್ತಿ ಯಾರಿಗೂ ಕೂಡ ಇಲ್ಲ ಅಲ್ಲಿ. ಹಾಗಾಗಿ ಈ ದುರಂತ ಸಂಭವಿಸ್ತಾ ಇದೆ. ಎಷ್ಟು ಚಿಕ್ಕದಾದ ರಸ್ತೆ ಅಂತಂದರೆ, ಒಂದು ಕಾರು ಎದುರುಗಡೆ ಬಂದರೆ ಸೈಡ್ ಕೊಡೋದಕ್ಕೂ ಕೂಡ ರಸ್ತೆ ಇಲ್ಲ. ಇವತ್ತು ಅದೇ ಆಗಿರೋದು. ಓವರ್ಟೇಕ್ ಮಾಡೋದಕ್ಕೆ ಹೋಗಿ ಸ್ವಲ್ಪ ಪಕ್ಕಕ್ಕೆ ಲೆಫ್ಟ್ಗೆ ಕಾರ್ ಬಂದಿದೆ, ಅಲ್ಲಿ ತುಂಬ ಡೀಪ್ ಇದೆ. ಒಂದು ಟೈರ್ ಏನಾದರೂ ಕೆಳಗಡೆ ಬಿತ್ತರು ಅಂದರೆ ಕಾರ್ನ ಎಳ್ಕೊಂಡು ಬಿಡುತ್ತೆ. ಆ ರೀತಿ ದುರಂತ ಇವತ್ತು ಸಂಭವಿಸಿದೆ. ಮಂಡ್ಯದ ವಿಶ್ವೇಶ್ವರಯ್ಯ ನಾಲೆಯಲ್ಲಿ ಮತ್ತೊಂದು ಕಾರು ಪಲ್ಟಿಯಾಗಿದೆ. ಕೊಚ್ಚಿ ಹೋಗಿರುವ ಇಬ್ಬರಿಗಾಗಿ ಶೋಧ ಕಾರ್ಯ ಮುಂದುವರಿತಾ ಇದೆ. ಅವರಿಬ್ಬರು ಬಾಡಿ ಸಿಕ್ಕಿಲ್ಲ, ಬದುಕಿದಾರೋ ಬದುಕಿಲ್ವೋ ಒಟ್ಟಿನಲ್ಲಿ ಇನ್ನೂ ಸಿಕ್ಕಿಲ್ಲ. ಆ ಇನ್ನೂ ಸಿಗದ ಇಬ್ಬರು ಮತ್ತು ಕಾರು ಪತ್ತೆಗೆ ಕಾರ್ಯಾಚರಣೆ ನಡೀತಾ ಇದೆ. ಕಾರು ಕೂಡ ಮುಳುಗಿದೆಯಂತೆ, ಬಟ್ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ತುಂಬ ರಭಸವಾಗಿ ಹರಿತಕ್ಕಂಥ ನಾಲೆ ಅದು, ಮತ್ತು ತುಂಬ ಆಳ ಇರ್ತಕ್ಕಂಥ ಆಲೆ. ಆ ತುಂಬ ಆಳ ಅಂತಂದರೆ ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಸಾಕಷ್ಟು ರಭಸವಾಗಿ ಹರಿಯುತ್ತೆ, ತುಂಬ ರಭಸವಾಗಿ ಹರಿಯುತ್ತೆ. ಹಾಗಾಗಿ ಒಂದು ವೇಳೆ ಕಾರು ಮುಳುಗಿದ್ರೂ ಕೂಡ ಅದೇ ಲೊಕೇಶನ್ನಲ್ಲಿ ಸಿಗಲ್ಲ. ಈಗಾಗಲೇ ಅದೇ ಬಿದ್ದ ಜಾಗದಲ್ಲೇ ಹುಡುಕಾಟ ನಡೆಸಿದ್ದಾರೆ, ಕಾರು ಸಿಗ್ತಾ ಇಲ್ಲ, ಆ ಇಬ್ಬರು ಕೊಚ್ಕೊಂಡು ಹೋಗಿರ್ತಕ್ಕಂಥವ್ರು ಕೂಡ ಸಿಗ್ತಾ ಇಲ್ಲ. ಸೊ ವಿ.ಸಿ. ನಾಲೆಯಲ್ಲಿ ಮತ್ತೊಂದು ದುರಂತ. ವಿಶ್ವೇಶ್ವರಯ್ಯ ನಾಲೆ ಇಡೀ ಮಂಡ್ಯಕ್ಕೆ ನೀರು ಉಣಿಸತಕ್ಕಂಥ ನಾಲೆ, ಅದು ತುಂಬ ದೊಡ್ಡದಾದ ನಾಲೆ. ಡೈರೆಕ್ಟಾಗಿ KRS ಇಂದ ನೀರು ಅಲ್ಲಿಗೆ ಹರಿದು ಬರ್ತಕ್ಕಂಥದ್ದು. ಸೊ ವಿ.ಸಿ. ನಾಲೆಗೆ ಕಾರು ಪಲ್ಟಿಯಾಗಿ ಓರ್ವನ ಸಾವು ದೃಢವಾಗಿದೆ. ಯಾಕೆಂತಂದರೆ ಆತನ ಡೆಡ್ ಬಾಡಿ ಸಿಕ್ಕಿದೆ. ಮತ್ತೊಬ್ಬ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ, ಆತನನ್ನು ಮಂಡ್ಯ ಆಸ್ಪತ್ರೆಗೆ ಸೇರಿಸಲಾಗಿದೆ. ಇನ್ನಿಬ್ಬರು ಕೊಚ್ಚಿ ಹೋಗಿರ್ತಕ್ಕಂಥವ್ರಿಗೋಸ್ಕರ ಶೋಧ ಕಾರ್ಯ ಈಗ ಮುಂದುವರಿತಾ ಇದೆ. 5 ಗಂಟೆ ವೇಳೆಗೆ ನೀರನ್ನು ಕಡಿಮೆ ಮಾಡ್ತೀವಿ ಅಂತ. ಅದು ಆ್ಯಕ್ಚುಲಿ ಇಲ್ಲಿಂದ KRSನ ಎಕ್ಸಿಕ್ಯೂಟಿವ್ ಇಂಜಿನಿಯರಿಗೆ ಫೋನ್ ಮಾಡಿ ನೀರು ನಿಲ್ಲಿಸಬೇಕು. ನಿಲ್ಲಿಸಿದ ನಂತರ ನೀರಿನ ಪ್ರಮಾಣ ತಗ್ಗಬೇಕು. ಅಲ್ಲಿ ಸ್ಟಾಪ್ ಮಾಡಿದ ತಕ್ಷಣ ಇಲ್ಲಿ ಕಡಿಮೆ ಆಗಿಬಿಡಲ್ಲ, ಇಟ್ ಟೇಕ್ಸ್ ಟೈಮ್, ತುಂಬ ಹೊತ್ತು ಬೇಕು. ಆಗ ನೀರಿನ ಪ್ರಮಾಣ ತಗ್ಗದ ಮೇಲೆ ಎಕ್ಸಾಕ್ಟಾಗಿ ಆ ಕಾರು ಎಲ್ಲಿದೆ, ಏನು ಎತ್ತ, ಯಾವ ಪರಿಸ್ಥಿತಿಯಲ್ಲಿದೆ, ಕಾರ್ನಲ್ಲೇ ಅವರಿಬ್ಬರು ಸಿಕ್ಕಾಕೊಂಡಿದ್ದಾರಾ, ಹೊರಗೆ ಬಂದ್ಬಿಟ್ಟಿದ್ದಾರಾ, ಇವೆಲ್ಲವೂ ಗೊತ್ತಾಗುತ್ತೆ. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ, ಸಾಕಷ್ಟು ರಿಸ್ಕ್ ತಗೊಂಡು ರಕ್ಷಣಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅಲ್ಲಿ ಸಿಬ್ಬಂದಿಗಳು, ಅಂದರೆ ಅದಕ್ಕೋಸ್ಕರ ನುರಿತ ಸಿಬ್ಬಂದಿಗಳು ಆಗಮಿಸಿದ್ದಾರೆ. ಕಾರ್ ಹುಡುಕಬೇಕು, ಕಾರ್ ಹುಡುಕಿದ ನಂತರ ಕ್ರೇನ್ ಮುಖಾಂತರ ಅದನ್ನು ಎತ್ತಬೇಕು. ಅಷ್ಟು ಈಸಿ ಅಲ್ಲ, ಯಾಕೆಂದರೆ ರೋಡಿಂದ ತುಂಬ ಆಳದಲ್ಲಿ ಈ ಕಾರ್ಯಾಚರಣೆ ನಡೀತಾ ಇರತಕ್ಕಂಥದ್ದು. ಆ ಹೈಟಿಂದ ಕ್ರೇನ್ ಮುಖಾಂತರ ಆ ಕಾರನ್ನು ತೆಗಿಬೇಕಾದಂತಹ ತುಂಬ ಕಷ್ಟ ಸಾಧ್ಯವಾದಂತಹ ಕೆಲಸ ಅದು. ಆಮೇಲೆ ಅಕಸ್ಮಾತ್ ಕತ್ಲೆ ಆಗಿಬಿಟ್ರೆ ಕಾರ್ಯಾಚರಣೆಗೆ ಅಡ್ಡಿ ಆಗುತ್ತೆ. 5 ಗಂಟೆಗೆ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಮುಂದಕ್ಕೆ ನೀರಿನ ಪ್ರಮಾಣ ತಗ್ಗುತ್ತೆ. ನಿಮಗೆ ಹಬ್ಬ ಅಂದರೆ ಇನ್ನು 1-1.5 ಗಂಟೆ ಟೈಮ್ ಸಿಗ್ಬೋದು. ಆಮೇಲಿಂದ ಕತ್ಲೆ ಆಗಿಬಿಡುತ್ತೆ, ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿ ಆಗಿಬಿಡುತ್ತೆ. ಮಾಹಿತಿ ಪ್ರಕಾರ ಒಂದು 12:30 ಸುಮಾರಿಗೆ ಈ ಒಂದು ಶಿವಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಬರ್ತದೆ. ಈ ಒಂದು ರಸ್ತೆ ಚನಾಲ್ ಗುಂಟ ಇದೆ. ವಿ.ಸಿ. ಕೆನಾಲ್ ಇಲ್ಲಿ ಒಂದು 100ರಿಂದ 120 ಅಡಿಯಷ್ಟು ಆಳವಾದ ಒಂದು ಕೆನಾಲ್ ಇದೆ. ಆ ಒಂದು ಗಾಡಿ ಒಂದು ವೇಗವಾಗಿ ಚಲಿಸಿ ಮತ್ತು ಯಾವುದೋ ಒಂದು ವೆಹಿಕಲ್ನ ಒಂದು ಓವರ್ಟೇಕ್ ಮಾಡೋ ಭರದಲ್ಲಿ ಗಾಡಿ ನಿಯಂತ್ರಣ ತಪ್ಪಿ ಈ ಒಂದು ನಾಲೆಗೆ ಬಿದ್ದು ಹೋಗಿರೋ ಒಂದು ಸಾಧ್ಯತೆ ಇದೆ. ಈಗಾಗಲೇ ಒಬ್ಬ ನಯಾಜ್ ಅಂತೇಳಿ ಅವರನ್ನು ರಕ್ಷಣೆ ಮಾಡಿದ್ದಾರೆ, ಇಲ್ಲಿ ಲೋಕಲ್ ಜನ ಎಲ್ಲ ಸೇರಿಕೊಂಡು. ಒಬ್ಬ ಫಯಾಜ್ ಅಂತೇಳಿ ಆತನ ಬಾಡಿಯನ್ನು ಈಗಾಗಲೇ ಹೊರ ತೆಗೆಯಲಾಗಿದೆ. ಇನ್ನಿಬ್ಬರು ಕಾಣೆಯಾಗಿದ್ದಾರೆ. ಅವರು ಏನಾದರೂ ಬಿದ್ದ ಒಂದು ಟಾಟಾ ಇಂಡಿಕಾ ಗಾಡಿಯಲ್ಲೇ ತಗಲಾಕೊಂಡಿದ್ದಾರಾ ಅಥವಾ ಏನಾದರೂ ಮುಂದೆ ಹೋಗಿ ದಾಟಿ ಹೋಗಿರ್ಬೋದಾ, ಅಥವಾ ಏನಾದರೂ ಅವರು ದೇಹಗಳು ಏನಾದರೂ ಒಳಗಡೆ ಇದೆ ಅನ್ನೋದ್ರ ಬಗ್ಗೆ ಸಹಿತ ಪರಿಶೀಲನೆ ಮಾಡ್ತಾ ಇದ್ದೀವಿ. ಬ್ಯಾಟ್ರಿ ಸ್ಲಂಬೋರ್ಡ್ ಅಲ್ಲ, ನಯೀಮ್ ಸ್ಲಂಬೋರ್ಡ್. ಇಬ್ಬರೂ ಕಾರಿಂದ ಬರ್ತಾರುವಾಗ ಏನೋ ಮಿಸ್ ಆಗಿ ಕೊಲ್ಲಿ ಒಳಗೆ ಹೊಂಟವ್ರೆ. 4 ಜನ ಅಂತೆ ಸರ್, ಇನ್ನೂ ಇಬ್ರು ಸಿಕ್ಕಿಲ್ಲ. ಇಬ್ರು ಸಿಕ್ಕವ್ರೆ, ಒಬ್ರು ಡೆಡ್ ಹಾಕೋರೆ, ಒಬ್ರು ಆಸ್ಪತ್ರೆಗೆ ಹೋಗೋರೆ. ನಾವು ಶಿವಳ್ಳಿಯಲ್ಲಿ ಗ್ಯಾರೇಜ್ ಇರೋದು. 3ನೇ ದಪ್ಪ 4ನೇ ದಪ್ಪ ಇದು ಯಾರು ಆಗ್ಬೋದು, ಯಾರೇ ಆಗ್ಬೋದು, ಕ್ರಮ ತಗತ್ತಲ್ಲ ಇದುವರೆಗೂ. ಯಾಕೆ ತಡೆಗೋಡೆ ಆಗಬೇಕು ಅಂತಂದರೆ ಇಲ್ಲಿ ಅಮೂಲ್ಯವಾದ ಮಕ್ಕಳು ಕಾಲೇಜ್ ಸ್ಕೂಲ್ ಹೋಗುವಂಥವ್ರು, ಚಿಕ್ಕ ಮಕ್ಕಳುಗಳು ಹೆಚ್ಚು ಕಮ್ಮಿ ದಿನ 10-15 ಗಾಡಿಗಳು ಹೋಯ್ತವೆ. 100 ಮಕ್ಕಳುಗಳು, ಸಣ್ಣ ಮಕ್ಕಳುಗಳಿಗೆ ಓಡಾಡುವಂಥ ಜಾಗ. ನಾವು ಅಲ್ಲಿ ಹೆಚ್ಚು ಕಮ್ಮಿ ಒಂದು 10 ದಪ್ಪ ಕೇಳುತ್ತವೆ ಅಂತ ತಡೆಗೋಡೆ ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಆದರೆ ತಡೆಗೋಡೆ ಅದು ಯಾರೇ ಕ್ರಮ ತಗತ್ತಲ್ಲ. ಯಾಕೆಂದರೆ ನಮ್ಮ ಮಾನ್ಯ ಶಾಸಕರಾಗಿರ್ಬೋದು, ಅವರು ಸಹ
ಓಕೆ, ರಕ್ಷಣಾ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ ಅಂತ ತಿಳ್ಕೊಳ್ಳೋಣ. ನನ್ನ ಕೊಲೀಗ್ ರೋಹಿತ್ ನನ್ನ ಜೊತೆ ಇವಾಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಎಸ್ ರೋಹಿತ್, ಈಗ ಇಲ್ಲಿ ತನಕ ನಡೆದಂತಹ ಕಾರ್ಯಾಚರಣೆ ಹೇಗಿತ್ತು, ಯಾವ ಥರ ಪ್ಲ್ಯಾನ್ ಮಾಡಿದ್ದಾರೆ, ಈ ಕಾರನ್ನು ಪತ್ತೆ ಹಚ್ಚೋದಕ್ಕೆ ಮತ್ತು ಕೊಚ್ಕೊಂಡೋಗಿರೋರನ್ನ ಪತ್ತೆ ಹಚ್ಚೋದಕ್ಕೆ ಏನು ಪ್ಲ್ಯಾನು, ಯಾವ್ಯಾವ ಟೀಮ್ ಬಂದಿದೆ ಮತ್ತು ಇವಾಗ ನೀರಿನ ಪ್ರಮಾಣ ತಗ್ಗಿದೆಯಾ? ಸೊ ಲೇಟೆಸ್ಟ್ ಇನ್ಫಾರ್ಮೇಷನ್ಸ್ ಏನಿದೆ? ಅರವಿಂದ್, ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮತ್ತೆ ನುರಿತ ಈಜು ತಜ್ಞರು ಜೊತೆಗೆ ಮುಳುಗು ತಜ್ಞರೆಲ್ಲರೂ ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಸದ್ಯ ಕಾರು ಇದೀಗ ಪತ್ತೆ ಆಗಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಅಂದರೆ ಕ್ರೇನ್ ಮುಖಾಂತರ ಒಂದು ಹಗ್ಗವನ್ನು ಏನು ಕಟ್ಟಿದ್ದಾರೆ, ಅದನ್ನು ನೇರವಾಗಿ ಇದೀಗ ಕಾರ್ಗೆ ಲಾಕ್ ಮಾಡಿರುವಂಥದ್ದು. ಆ ನಿಟ್ಟಿನಲ್ಲಿ ಈಗ ಕ್ರೇನ್ ಮೂಲಕವಾಗಿ ಕಾರನ್ನು ಎತ್ತುವಂಥ ಕೆಲಸಗಳು ಕೂಡ ಆಗ್ತಾ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಕಾರ್ನ ಎರಡೂ ಟೈರ್ಗಳು ಈಗ ಗೋಚರ ಆಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇರುವಂಥದ್ದು. ಅಂದರೆ ಮುಳುಗು ಈಜು ತಜ್ಞರೆಲ್ಲರೂ ಕೂಡ ಶ್ರಮಪಟ್ಟು ಕಾರನ್ನು ಪತ್ತೆ ಮಾಡ್ತಾರೆ. ಬಳಿಕವಾಗಿ ಆ ಕಾರಿನ ಬ್ಯಾಕ್ ವೀಲ್ಗೆ ಇಲ್ಲಿ ಹಗ್ಗವನ್ನು ಕಟ್ಟಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ನೇರವಾಗಿ ಅಂದರೆ ಒಂದು ವೈರ ಮೂಲಕವಾಗಿ ಆರಂಭದಲ್ಲಿದ್ದರೆ ಅದಾದ ಬಳಿಕವಾಗಿ ಒಂದು ಹಗ್ಗದ ಮೂಲಕವಾಗಿ ಅದನ್ನು ಕಟ್ಟಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಅದನ್ನು ಮೇಲೆತ್ತುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಅಂದರೆ ಕಾರಿನಲ್ಲಿ ಒಳಗಡೆ ಯಾರು ಸಿಕ್ಕಿದ್ದಾರೆ ಅಂತೇಳಿ ಕೂಡ ಆರಂಭದಲ್ಲಿ ಚೆಕ್ ಮಾಡಲಾಗುತ್ತೆ. ಒಂದು ವೇಳೆ ಕಾರಿನಲ್ಲಿ ಯಾರು ಇಲ್ಲದಂಥ ಸಂದರ್ಭದಲ್ಲಿ ಮುಂದೆ ಎಲ್ಲಾದರೂ ಕೂಡ ಕೊಚ್ಚೋಗಿರುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಆ ನಿಟ್ಟಿನಲ್ಲಿ ಮೊದಲಿಗೆ ಕಾರನ್ನು ಪತ್ತೆ ಮಾಡುವಂತಹ ಕೆಲಸದಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಮತ್ತು ಸ್ಥಳೀಯ ಮುಳುಗು ತಜ್ಞರೆಲ್ಲರೂ ಕೂಡ ಯಶಸ್ವಿಯಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಆ ಒಂದು ಕಾರನ್ನು ಮೇಲಕ್ಕೆ ಎತ್ತುವಂಥ ಪ್ರಯತ್ನಗಳು ಕೂಡ ಇಲ್ಲಿ ಆಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಅಂದರೆ ಆರಂಭದಲ್ಲಿ ಒಂದು ಹಗ್ಗವನ್ನು ಕಟ್ಟಿಕೊಂಡು ಮೇಲೆತ್ತಾ ಇದ್ರು, ಆದರೆ ಇದೀಗ ಒಂದು ಹಗ್ಗ ಅದಕ್ಕೆ ಸೈಜ್ ಏನಿದೆ ಅದರ ತೂಕವನ್ನು ತಡೆಯೋಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ಇನ್ನೊಂದು ಹಗ್ಗವನ್ನು ಕಟ್ಟಿ ಆ ಹಗ್ಗದ ಮೂಲಕವಾಗಿ ಆ ಕಾರನ್ನು ಮೇಲೆತ್ತುವಂಥ ಪ್ರಯತ್ನಗಳು ಇಲ್ಲಿ ಆಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಸರಿಸುಮಾರು 12ವರೆಗೆ ಈ ಒಂದು ಘಟನೆ ಜರುಗಿರುವಂಥದ್ದು. ಅಂದರೆ ನೇರವಾಗಿ ಅಂದರೆ ರಸ್ತೆಯಲ್ಲಿ ಇದ್ದಂಥ ರಸ್ತೆ ಬಳಿಕವಾಗಿ ಕಾರು ನೇರವಾಗಿ ಈ ಒಂದು ವಿ.ಸಿ ನಾಲೆಗೆ ಬಿದ್ದಿತ್ತು. ಇದಾದ ಬಳಿಕವಾಗಿ ಸ್ಥಳೀಯ ಪೊಲೀಸರು ಮತ್ತು ಎಲ್ಲರೂ ಕೂಡ ಬಂದಿದ್ದರು. ಆದರೆ ಅತಿಯಾದ ನೀರಿನಿಂದಾಗಿ ಆ ಕಾರು ಕೂಡ ಗೋಚರ ಆಗಿರಲಿಲ್ಲ. ಬಳಿಕವಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬರ್ತಾರೆ ಮತ್ತು ಅಕ್ಕಪಕ್ಕದಲ್ಲಿದ್ದಂತಹ ಒಂದಷ್ಟು ನುರಿತ ಈಜು ತಜ್ಞರೆಲ್ಲರನ್ನು ಕೂಡ ಕರೆಸ್ಕೊಂಡು ಕಾರನ್ನು ಶೋಧ ಕಾರ್ಯಾಚರಣೆಗೆ ಮುಂದಾಗುವಂಥದ್ದು. ಆರಂಭದಲ್ಲಿ ಕಾರು ಎಲ್ಲಿದೆ ಅಂತೇಳಿ ಕೂಡ ಗೊತ್ತಾಗಲ್ಲ, ಯಾಕಂದರೆ ಏನು ನೀರಿನ ರಭಸ ಹೆಚ್ಚಿದಂಥ ಕಾರಣವಾಗಿ ಅದು ಪತ್ತೆ ಆಗಿರಲ್ಲ. ಅದಾದ ಬಳಿಕವಾಗಿ ಬೋಟ್ ಮೂಲಕವಾಗಿ ಒಂದು ಕಾರ್ಯಾಚರಣೆ ಮಾಡಿದ್ರು. ಆ ಒಂದು ಬೋಟ್ ಮೂಲಕ ಕಾರ್ಯಾಚರಣೆ ಮಾಡಿದಂಥ ಸಂದರ್ಭದಲ್ಲಿ ಕಾರು ಈ ಒಂದು ಸ್ಥಳದಲ್ಲಿರುವಂಥದ್ದು ಆರಂಭದಲ್ಲಿ ಪತ್ತೆ ಆಯಿತು. ಇದಾದ ಬಳಿಕವಾಗಿ ಮುಳುಗು ತಜ್ಞರು ಆ ಒಂದು ವೀಲ್ಗೆ ಹಗ್ಗವನ್ನು ಕಟ್ಟುನಿಟ್ಟಲ್ಲಿ ಯಶಸ್ವಿ ಆಗ್ತಾರೆ. ಅದಾದ ನಂತರವಾಗಿ ಇದೀಗ ಕ್ರೇನ್ ಮೂಲಕವಾಗಿ ಕಾರನ್ನು ಎತ್ತುವಂತಹ ಕೆಲಸಗಳು ಕೂಡ ಆಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಅರವಿಂದ್, ಒಟ್ಟಾರೆ ಈ ಒಂದು ಆರಂಭಿಕ ಕಾರ್ಯಾಚರಣೆಯಲ್ಲಿ ಕಾರನ್ನು ಹುಡುಕಿ ಮೇಲೆತ್ತುವಂತಹ ಪ್ರಯತ್ನದಲ್ಲಿ ಇದೀಗ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮತ್ತು ಸ್ಥಳೀಯ ಮುಳುಗು ತಜ್ಞರು ಏನಿದ್ದಾರೆ ಅವರೆಲ್ಲರೂ ಕೂಡ ಯಶಸ್ವಿಯಾಗಿದ್ದಾರೆ. ಬಳಿಕವಾಗಿ ಇಬ್ಬರು ಏನು ನಾಪತ್ತೆ ಆಗಿದ್ದಾರೆ ಅವರ ಹುಡುಕಾಟ ಕೆಲಸಗಳು ಕೂಡ ಆಗುವಂಥದ್ದು. ಅರವಿಂದ್, ರೋಹಿತ್, ಈಗಿರ್ತಕ್ಕಂಥ ಒಂದು ಕುತೂಹಲ ಮತ್ತು ಪ್ರಶ್ನೆ, ಆ ನಾಪತ್ತೆಯಾಗಿರ್ತಕ್ಕಂಥ ಇಬ್ಬರು ಕಾರ್ನಲ್ಲೇ ಇದ್ದಾರಾ ಅಥವಾ ಕಾರ್ನಿಂದ ಹೊರ ಬಂದಿದ್ದಾರಾ? ಒಂದು ವೇಳೆ ಕಾರ್ನಲ್ಲೇ ಇದ್ದರೆ 2 ಬಾಡಿನೂ ಇವಾಗ ಸಿಗುತ್ತೆ, ಇಲ್ಲ ಅಂತಂದರೆ ಮತ್ತೆ ಅವರ ದೇಹವನ್ನು ಹುಡುಕೋದಕ್ಕೆ ಮತ್ತೆ ಕಾರ್ಯಾಚರಣೆ ನಡೆಸಬೇಕಾಗುತ್ತಲ್ವಾ? ಖಂಡಿತ ಅರವಿಂದ್, ಅಂದರೆ ಆರಂಭದಲ್ಲಿ ಕಾರನ್ನು ಟ್ರೇಸ್ ಮಾಡುವಂಥ ಕೆಲಸ ಕೂಡ ಮುಂದಾಗಿದೆ. ಯಾಕಂದರೆ ಕಾರಿನಲ್ಲಿ ಆ ಇಬ್ಬರು ಇರ್ಬೋದು ಅನ್ನೋ ಶಂಕೆಯಲ್ಲಿ ಕೂಡ ಇಲ್ಲಿನ ಪೊಲೀಸರು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಇದ್ದಂಥದ್ದು. ಆ ನಿಟ್ಟಿನಲ್ಲಿ ಕಾರನ್ನು ಹುಡುಕಿ ಕಾರಿನಲ್ಲಿ ಒಂದು ವೇಳೆ ಅವರಿಬ್ಬರು ಇದ್ದಂಥ ಸಂದರ್ಭದಲ್ಲಿ ಅವರು ಆರಾಮಾಗಿ ಸಿಗ್ಬೋದು. ಅದಾದ ಬಳಿಕವಾಗಿ ಒಂದು ವೇಳೆ ಅಲ್ಲಿ ಅವರೇನು ಇಲ್ಲ ಅಂತಂದ ಸಂದರ್ಭದಲ್ಲಿ ಬೇರೊಂದು ಕಡೆಗೆ ಕೊಚ್ಕೊಂಡು ಹೋಗುವಂಥ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣ್ತದೆ. ಯಾಕಂದರೆ ನೀರಿನ ರಭಸ ಮತ್ತು ನೀರಿನ ಆಳ ಅಷ್ಟು ಪ್ರಮಾಣದಲ್ಲಿ ಇರುವಂಥದ್ದು. ಆ ನಿಟ್ಟಿನಲ್ಲಿ ಅವರನ್ನು ಹುಡುಕಾಟದ ಕಾರ್ಯವು ಕೂಡ ಮುಂದೆ, ಅಂದರೆ ಕಾರಿನಲ್ಲಿ ಅವರಿಬ್ಬರು ಸಿಗಲಿಲ್ಲ ಅಂತ ಸಂದರ್ಭದಲ್ಲಿ ಅವರನ್ನು ಹುಡುಕಾಟದ ಪ್ರಕ್ರಿಯೆ ಕೂಡ ಮುಂದುವರಿಯುತ್ತೆ. ಈಗಾಗಲೇ ವಿ.ಸಿ ನಾಲೆಗೆ ಬರುವಂಥ ನೀರನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕೂಡ ಅಧಿಕಾರಿಗಳು ಮುಂದಾಗಿದ್ದಾರೆ. ಆದರೆ ಈ ನೀರಿನ ಪ್ರಮಾಣ ಕಡಿಮೆ ಆಗಬೇಕು ಅಂದರೆ ಸರಿಸುಮಾರು 8ರಿಂದ 9 ಗಂಟೆ, ಅಂದರೆ ರಾತ್ರಿ 8 ಗಂಟೆ ಹೊತ್ತಾಗುತ್ತೆ. ಅದಾದ ಬಳಿಕವಾಗಿ ಕತ್ಲಾದಂಥ ಪ್ರಮಾಣವಾಗಿ ಕಾರ್ಯಾಚರಣೆ ಸಾಧ್ಯ ಆಗಲ್ಲ. ಹೆಚ್ಚಿನ ಕಾರ್ಯಾಚರಣೆಯನ್ನು ಬೆಳಗ್ಗೆ ಮಾಡುವಂಥ ಅನಿವಾರ್ಯತೆ ಎದುರಾಗ್ಬೋದು. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ರೋಹಿತ್. ನೇರ ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ಇದು ನೀವು ಅಂದುಕೊಂಡಷ್ಟು ಈಸಿ ಆದಂತಹ ಕಾರ್ಯಾಚರಣೆ ಅಲ್ಲ, ತುಂಬ ರಿಸ್ಕಿ ಕಾರ್ಯಾಚರಣೆ. ಯಾಕೆಂದರೆ ತುಂಬ ರಭಸದಲ್ಲಿ ಹರಿತಾ ಇರ್ತಕ್ಕಂಥ ನಾಲೆನಲ್ಲಿ ಯಾರೂ ಕೂಡ ರಿಸ್ಕ್ ತಗೊಳಕ್ಕೆ ಹೋಗಲ್ಲ. ಮುಳುಗು ತಜ್ಞರು ಅವ್ರು ಎಷ್ಟೇ ತಜ್ಞರಾಗಿದ್ದರೂ ಕೂಡ ನಿಂತ ನೀರಲ್ಲಿ ಅವರು ಮುಳುಗು ತಜ್ಞರು, ಹರಿಯುವ ನೀರಿನಲ್ಲ. ಇದು ತುಂಬ ಚಿಕ್ಕದಾದ ಜಾಗದಲ್ಲಿ ರಭಸವಾಗಿ ನೀರು ಹೋಗ್ತಾ ಇರುತ್ತೆ. ಅಂಥದ್ರಲ್ಲಿ ಇಷ್ಟು ಕಾರ್ಯಾಚರಣೆಯನ್ನು ಮಾಡಿದಾರೆ. ನಿಜಕ್ಕೂ ಕೂಡ ಅವರು ಇಷ್ಟು ಬೇಗ ಕಾರನ್ನು ಪತ್ತೆ ಹಚ್ಚಿ ಎತ್ತುತ್ತಾ ಇರೋದು ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು ಅವರಿಗೆ. ಅಷ್ಟು ಅವರು ತಮ್ಮ ಜೀವವನ್ನು
ಒಂಥರ ರಿಸ್ಕಲ್ಲಿ ಇಟ್ಟು ಈ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಕೊನೆಗೂ ಕಾರ್ ಸಿಕ್ಕಿದೆ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇದ್ದೀರಾ, ಇಂಡಿಕಾ ಕಾರ್ ಅದು. ಆ ಇಂಡಿಕಾ ಕಾರ್ನ ಹಿಂಬದಿಯ ಚಕ್ರಗಳಿಗೆ ಬೆಲ್ಟನ್ನು ಅಳವಡಿಸ್ತಾ ಇದ್ದಾರೆ ಕ್ರೇನ್ ಮುಖಾಂತರ. ಅಂದರೆ ಕ್ರೇನ್ ಮುಖಾಂತರ ಅದನ್ನು ಎತ್ತಬೇಕು. ಮೊದಲು ಆರಂಭದಲ್ಲಿ ಏನೋ ಹಗ್ಗವನ್ನು ಕಟ್ಟಿದ್ರಂತೆ. ಹಗ್ಗ ತಡೆಯಲ್ಲ ಕಾರಿನ ತೂಕವನ್ನು, ಯಾಕೆಂದರೆ ನೀರು ಕೂಡ ತುಂಬ್ಕೊಂಡ್ಬಿಟ್ಟಿರುತ್ತೆ, ಹಾಗಾಗಿ ತಡೆಯಲ್ಲ. ನಿಮಗೆ ಇನ್ನೊಂದು ಬಲಿಷ್ಠವಾದಂತಹ ರೋಪ್ ಬೇಕದಕ್ಕೆ. ಆ ರೋಪನ್ನು ಅಳವಡಿಸ್ತಾ ಇರತಕ್ಕಂಥ ದೃಶ್ಯವನ್ನು ನೀವೀಗ ಗಮನಿಸ್ತಾ ಇದ್ದೀರಾ. ಸುತ್ತಮುತ್ತ ಎಲ್ಲ ಎಕ್ಸ್ಪರ್ಟ್ಸ್ ಇದ್ದಾರೆ, ಅಗ್ನಿಶಾಮಕ ದಳದ ಸಿಬ್ಬಂದಿ ಇದ್ದಾರೆ, ಆ ಸುತ್ತಮುತ್ತಲಿನ ಮುಳುಗು ತಜ್ಞರಿದ್ದಾರೆ. ಆಮೇಲೆ ನೀರಿನ ಪ್ರಮಾಣ ಕಡಿಮೆ ಆಗಿದೆ. ಇಷ್ಟು ಕಡಿಮೆ ಆದಮೇಲೆ ಕೆಲಸ ಶುರು ಆಗಿರೋದು. ಇಲ್ಲ ಅಂದರೆ ಆ ಪರಿಪ್ರಮಾಣದಲ್ಲಿ ಹರಿತಾ ಇದ್ದ ನೀರಲ್ಲಿ ಆಪರೇಷನ್ ಮಾಡೋಕ್ಕಾಗ್ತಿರ್ಲಿಲ್ಲ. ಒಟ್ಟಿನಲ್ಲಿ ಈಗ ಕಾರನ್ನು ಐಡೆಂಟಿಫೈ ಮಾಡಿದ್ದಾರೆ. ಇದು ಒಂದು ದೊಡ್ಡ ಇದು ಸಕ್ಸಸ್ ಅಂತ ಹೇಳ್ಬೋದು ಈ ಕ್ಷಣಕ್ಕೆ.